ಟು ಮೈ ಚಾನಲ್ ಅಗೇನ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ಒಂದು ಡ್ರಿಪ್ಪಿಂಗ್ ಎಫೆಕ್ಟ್, ಅಂದರೆ ನೀರಿನ ಹನಿ ಥರ ಏನೋ ಒಂದು ಎಫೆಕ್ಟ್ ಇದೆ. ಇದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಫೋಟೋಶಾಪಲ್ಲಿ, ನಿಮ್ಮ ಫೋಟೋನ ಈ ರೀತಿ ಯಾವ ಥರ ಎಡಿಟ್ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಫೋಟೋಶಾಪ್ ಹೋಗಬೇಕಾಗತ್ತೆ. ಫೋಟೋಶಾಪ್ ಹೋಗಿ ಓಪನ್ ಮಾಡಿ, ಫೈಲ್, ನ್ಯೂ, ಒಂದು 12x18 ಫೋಟೋ ತೊಗೊಳ್ಳಿ. ಸೊ ಒಂದ್ಸರಿ ನೀವು ಈ ಫೋಟೋ ತೊಗೊಂಡ್ಮೇಲೆ ನಿಮ್ದು ಯಾವ್ದಾದ್ರು ಒಂದು ಫೋಟೋ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕಾಗತ್ತೆ. ನನ್ನ ಫೋಟೋನಲ್ಲಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೇಮ್ ಫೋಟೋ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತೀನಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಯಿತು. ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಆಯಿತು. ಇವಾಗ ಏನು ಮಾಡಬೇಕಾಗತ್ತೆ ಅಂದರೆ, ಆ ಡ್ರಿಪ್ಪಿಂಗ್ ಎಫೆಕ್ಟಿಗೆ ನಮಗೊಂದು ಫೋಟೋ ಬೇಕು. ಸೊ ಆ ಫೋಟೋನ ಒಂದು ಲೇಯರ್ ಕ್ರಿಯೇಟ್ ಮಾಡಿಕೊಂಡು ಇದ್ರ ಮೇಲೆ ಫೋಟೋ ಹಾಕೋಣ. ಫೋಟೋ ಕೂಡ ಡೌನ್ಲೋಡ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದೇ ಫೋಟೋ, ಜಸ್ಟ್ ಇಟ್ಟಾನು. ಓಕೆ, ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೇಕಾಗತ್ತೆ. ಮೇಕ್ ಶೋರ್ ನೀವು ಎಲ್ಲಿ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಎಡ್ಜಿಗೆ ಕರೆಕ್ಟಾಗಿ ಕೂತ್ಕೋಬೇಕಿದು. ಬಿಕಾಸ್ ಇಲ್ಲಾಂದರೆ ಏನಾಗುತ್ತೆ, ನೀವು ಎಡಿಟ್ ಮಾಡಿದ್ದೀರಾ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಸೊ ಪ್ರಾಪರ್ ಎಡ್ಜು, ಯಾವ ಎಡ್ಜು ಅಂದರೆ ತೋರಿಸ್ತೀನಿ ನೋಡಿ. ಈ ಎಡ್ಜ್ ಇದೆಯಲ್ಲ, ಇದು ಪ್ರಾಪರಾಗಿ ಕೂತ್ಕೋಬೇಕು ಈ ಎಡ್ಜು. ಓಕೆ, ಇದು ಕೂತ್ಕೊಂಡಿದೆ. ಈ ಕಡೆ ಚೆಕ್ ಮಾಡೋಣ. ಸ್ವಲ್ಪ ಕೂತ್ಕೋಬೇಕು, ಕರೆಕ್ಟಾಗಿ ಫಿಟ್ ಆಗೋ ಥರ ಕೂರಿಸ್ಬಿಟ್ಟು ಸೆಲೆಕ್ಷನ್ ಟೂಲ್ಗೆ ಹೋಗಿ ಇಲ್ಲಿ ಮ್ಯಾಜಿಕ್ ವ್ಯಾನ್ ಟೂಲ್ ಅಂತ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಎರೇಸರ್ ಟೂಲಿಗೆ ಬನ್ನಿ. ಮಾಡಿ ಇಲ್ಲಿ ವೈಟ್ ಪಾರ್ಟ್ ಏನಿದೆ ಇದರ ನನಗೆ ನೆಸಸರಿ ಇಲ್ಲ. ಸೊ ಜಸ್ಟ್ ಐ ವಿಲ್ ರಿಮೂವ್ ದಟ್. ಎರೇಸರ್ ತೊಗೊಂಡಿದ್ದೀನಿ, ಅದು ಮಾತ್ರ ರಿಮೂವ್ ಆಗುತ್ತೆ. ಫೈನ್, ಕಂಪ್ಲೀಟಾಗಿ ರಿಮೂವ್ ಆಯಿತು. ಈ ಡಾಟ್ಸ್ ಹೋಗಬೇಕು ಅಂದರೆ ಕಮಾಂಡ್ ಡಿ ಹೊಡೆದ್ರೆ ಡಿ ಸೆಲೆಕ್ಟ್ ಅಂತ ಬರುತ್ತೆ. ಡಿ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೀವು ಸೆಲೆಕ್ಟ್ ಪಿಕ್ಸೆಲ್ಸ್ ಆ್ಯಂಡ್ ಸೆಲೆಕ್ಟ್ ಇನ್ವರ್ಸ್, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಇಲ್ಲೇನಿದೆ ಲೇಯರ್ ಮಾಸ್ಕ್ ಇರುತ್ತಲ್ಲ ತಮ್ಮನೇಲ್ದು, ಅಲ್ಲಿಗೆ ಬಂದು ಬ್ರಷ್ ಟೂಲ್ ತೊಗೊಳ್ಳಿ. ಬ್ರಷ್ ಟೂಲ್ ತೊಗೊಂಡು ಸಾಫ್ಟ್ ಬೇಡ, ಹಾರ್ಡ್ ತೊಗೊಳ್ಳಿ. ಹಾರ್ಡ್ ತೊಗೊಂಡು ಫೋಟೋನ ಝೂಮ್ ಔಟ್ ಮಾಡಿಕೊಂಡು ಕೆಳಗಡೆ ಪಾರ್ಟ್ ಎಲ್ಲ ನಮಗೆ ಅನ್ವಾಂಟೆಡ್ ಪಾರ್ಟ್, ಇದು ಯಾವುದು ಬೇಡ. ಈಸಿಯಾಗಿ ಮಾಡ್ಕೊಳ್ಳಿ. ಬಟ್ ವೆನ್ ಯು ಕಮ್ ಟು ದ ನಿಯರ್, ಇಲ್ಲಿಗೆ ಬಂದಾಗ ನಿಮ್ಮ ಬ್ರಷ್ ಟೂಲ್ನ ಸ್ವಲ್ಪ ಚಿಕ್ಕ ಮಾಡಿಕೊಂಡು ಪ್ರಾಪರಾಗಿ ಇಲ್ಲಿಂದ ಎರೇಸ್ ಮಾಡಿ. ಸೊ ಮೇಕ್ ಶೋರ್ ಇದ್ರ ಮೇಲ್ಗಡೆ ಎರೇಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಎರೇಸ್ ಓನ್ಲಿ ಅಪ್ ಟು ಇಯರ್. ಓಕೆ, ಕಂಪ್ಲೀಟಾಗಿ ಎರೇಸ್ ಆಯಿತು. ಮತ್ತು ಈ ಡಾಟ್ಸ್ ಎಲ್ಲ ಹೋಗಬೇಕು ಅಂದರೆ ಕಮಾಂಡ್ ಡಿ, ನೋಡಿ ಡಾಟ್ಸ್ ಎಲ್ಲ ಹೋಯಿತು. ನೆಕ್ಸ್ಟ್ ನಮಗೆ ತಮ್ನೈಲ್ ತೋರಿಸಿರೋ ಪ್ರಕಾರ ಕಾಣಿಸ್ತಾರ, ಬಿಕಾಸ್ ಇದೇನೋ ಬೇರೆ ಎಲ್ಲೇನೋ ಇಮೇಜ್ ಎಲ್ಲ ಕಾಣಿಸ್ತಾ ಇದೆ. ಬಿಕಾಸ್ ಟಾಪಲ್ಲಿ ಈ ಲೇಯರ್ ಎನೇಬಲ್ ಆಗಿದೆ. ಇದನ್ನು ಡಿಸೇಬಲ್ ಮಾಡಿದ್ರೆ ನಿಮ್ಮ ಫೋಟೋ ತಮ್ನೈಲಲ್ಲಿ ತೋರಿಸಿರೋ ಥರ ಬಂತು. ಸಿಂಪಲ್. ಇಷ್ಟಾದಮೇಲೆ ಇದಕ್ಕೊಂದು ಡ್ರಾಪ್ ಶ್ಯಾಡೋ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ. ಸೊ ಅದಕ್ಕೇನು ಮಾಡೋಣ, ಹೊಸ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಬ್ರಷ್ ಟೂಲ್, ಇವಾಗ ಸಾಫ್ಟ್ ತೊಗೊಳ್ಳಿ, ಹಾರ್ಡ್ ಬೇಡ. ಮೇಕ್ ಶೋರ್ ಬ್ರಷ್ ಸೈಜ್ ಸ್ವಲ್ಪ ದೊಡ್ಡ ಮಾಡಿಕೊಂಡು ಅದಾದಮೇಲೆ ಕಮಾಂಡ್ ಟಿ, ಜಸ್ಟ್ ಶ್ಯಾಡೋ ಬಿದ್ದಿರೋ ಥರ ಎಕ್ಸ್ಪ್ಯಾಂಡ್ ಮಾಡಿ. ದಟ್ಸ್ ಇಟ್. ಆಲ್ಮೋಸ್ಟ್ ತಮ್ಮನೇಲಿ ಏನು ತೋರಿಸಿದ್ದೀವಿ ಅದೇ ಥರ ಎಡಿಟಿಂಗ್ ಆಯಿತು. ಸೊ ಇದ್ರ ಬ್ಯಾಕ್ಗ್ರೌಂಡ್ ಒಂದು ಏನಾದರೂ ಕಲರ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಕ್ರಿಯೇಟ್ ಒನ್ ಮೋರ್ ಲೇಯರ್, ಕಮ್ ಟು ದ ಗ್ರೇಡಿಯಂಟ್ ಆ್ಯಂಡ್ ಜಸ್ಟ್ ಡ್ರಾ. ದಟ್ಸ್ ಇಟ್. ಅದೆಲ್ಲ ಏನು ಬೇಡ, ಜಸ್ಟ್ ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೂವ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಂಪಲ್ ಆಗೋಯ್ತು. ಇದನ್ನು ಜಸ್ಟ್ ಸೆಂಟ್ರ್ ತೊಗೋಬೇಕು ಅಂದರೆ ಎಲ್ಲ ಲೇಯರ್ ಸೆಲೆಕ್ಟ್ ಮಾಡಿ ಸೆಂಟ್ರಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ದಟ್ಸ್ ಇಟ್. ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫೋಟೋನ ಇದೇ ಥರ ಎಡಿಟ್ ಮಾಡ್ಕೋಬೇಕು, ಇಲ್ಲ ಯಾರಾದರೂ ನೀವು ಪೋಸ್ಟರ್ ಡಿಸೈನ್ ಮಾಡ್ತಿರ್ತೀರಾ, ಆರ್ ಎಲ್ಸ್ ನಿಮ್ಮ ಗ್ರಾಫಿಕ್ ಡಿಸೈನ್ ಏನೋ ಮಾಡ್ತಿರ್ತೀರಾ ಅಂದಾಗ ಈ ಎಡಿಟಿಂಗ್ ಎಲ್ಲ ಯೂಸ್ ಆಗುತ್ತೆ.
ಸೊ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.